IPS ಕಿರಣ್ ಬೇಡಿಗಿಂತ ಈ ತರಕಾಂಡಿ ಆಫೀಸರ್ ಹಾವಳಿನೇ ಜಾಸ್ತಿ ಆಗೋಗಿದೆ. ಅವಳಿಗೆ ಏನಾದ್ರೂ ಒಂದು ಗತಿ ಕಾಣ್ಸೋಣ ಅಂತಂದ್ರೆ ಅವಳು ಸತ್ರೆ ಅವಳ ಸಾವಿಗೆ ನಾವೇ ಕಾರಣ ಅಂತ ಗವರ್ನರ್ಗೆ ಮರಣ ಶಾಸನ ಬರ್ಕೊಟ್ಬಿಟ್ಟಿದ್ದಾಳೆ. ನಾವು ಹೀಗೆ ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಾಳೆ ಸ್ಮಶಾನದಲ್ಲಿ ನಮ್ 4 ಜನಕ್ಕೆ ಗೋರಿ ಕಟ್ಟೋದಂತೂ ಗ್ಯಾರಂಟಿ. ಅವಳ ಬಗ್ಗೆ ಹರಿಕತೆ ಮಾಡೋದನ್ನ ಬಿಟ್ಟು ಮೊದಲು ಅವ್ನ ಕತ್ತರಿಸಿ ಬಿಸಾಕಣ. ಕಲಾಸಿಪಾಳ್ಯ ಬೈ ಎಲೆಕ್ಷನ್ ಹತ್ರ ಬರ್ತಿದೆ. ಈಗ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಮ್ಮ ಮೇಲೆ ಎಲ್ಲಾ ಕಡೆಯಿಂದ ರಿವರ್ಸ್ ಆಗ್ಬಿಡ್ತಾರೆ. ನಮ್ಮ ಹತ್ರ MLAಗಳು MP ಗಳು ಯಾವ ಪಾರ್ಟಿ ಅಂತ ನೋಡದೆ ಯಾರು ಹಣ ಜಾಸ್ತಿ ಕೊಡ್ತಾರೋ ಆ ಪಾರ್ಟಿಗೆ ಹೋಗಿ ಸೇರ್ಕೋತಾ ಇದ್ದಾರೆ. ಇಂಥವ್ರನ್ನೆಲ್ಲ ನಂಬಿದ್ರೆ ಚಿಲ್ರೆ ಪಲ್ರೆ ಅಧಿಕಾರಿಗಳೆಲ್ಲ ನಮ್ಮೇಲೆ ಸವಾರಿ ಮಾಡಕ್ ನೋಡ್ತಾರೆ. ಇವ್ರನ್ನೆಲ್ಲ ಕಂಟ್ರೋಲ್ ಅಲ್ಲಿ ಇಡಬೇಕು ಅಂದ್ರೆ ಅಧಿಕಾರ ನಮ್ಮ ಕೈಲಿ ಬರಬೇಕು. ಅದಕ್ಕೆ ನಾನೇ ಎಲೆಕ್ಷನ್ ನಿಲ್ಲಬೇಕು ಅಂತ ಡಿಸೈಡ್ ಮಾಡಿದೀನಿ. ಅಯ್ಯೋಯ್ಯೋ ನಿನ್ ಬುದ್ಧಿಗೆ ಹುಳ ಬೀಳ. ನಿಂತ್ಕೊಳ್ಳೋ ನಿನ್ನ ಮತ್ತೆ ಯಾವನ ಊಟ ಆಗ್ತಾನೆ. ಫಸ್ಟ್ ನನ್ ಮೇಲೆ ನಿಂತ್ಕೊಳ್ಳಪ್ಪ, ಆಮೇಲೆ ನೀನ್ ಎಲೆಕ್ಷನ್ ನಿಂತ್ಕೊಳ್ಳುವಂತೆ. ಇವತ್ತು ಫ್ರೀಯಾಗಿ ಕೊಡ್ತೀನಿ ಅಂದ್ರು ಭಗವದ್ಗೀತೆ ತಗೊಂಡು ಓದೋರಿಲ್ಲ. ಅದೇ ಸೆಕ್ಸ್ ಬುಕ್ ನೋ ಪೊಲೀಸ್ ನ್ಯೂಸ್ ನೋ ಮೇಲ್ ಬಿದ್ದು ಓದ್ತಾರೆ. ಟಿವಿಲಿ ರಾಮಾಯಣ ಮಹಾಭಾರತ ಬಂದ್ರೆ ನೋಡ್ತಾ ಇದ್ರು, ಅದು ಅನಿವಾರ್ಯ. ಆದ್ರೆ ಇವತ್ತು ನೋಡ್ತಾ ಇರೋದು ಸ್ಟ್ರಿಂಗ್ ಸೆಕ್ಸ್ ಆಪರೇಷನ್. ಅದೇ ಕ್ರೈಮ್ ಸ್ಟೋರಿಲಿ ಒಂದ್ ಹುಡುಗಿ ರೇಪ್ ಆಯ್ತು ಅಂದ್ರೆ ಬಾಯ್ ಬಿಟ್ಕೊಂಡು ಜಲ್ಲು ಸುರಿಸ್ಕೊಂಡು ನೋಡ್ತಾರೆ. ಇಂಥ ಜನ ನಮ್ಮಂಥ ಕೆಟ್ಟವ್ರಿಗಲ್ದೆ ಇನ್ಯಾರು ಓಟಾಕ್ತಾರೆ? ಅಯ್ಯೋ ನಿನ್ ಮನ್ಕ ಯೋಗ ಏನೇನೋ ತಿಳ್ಕೊಂಡ್ಬಿಟ್ಟಿದೀಯಲ್ಲೋ. ಈ ಪುಸ್ತಕ ಎಲ್ಲ ಯಾವಾಗ ಓದ್ಕೊಂಡ ನೀನು? ನೋಡೋ ನಿನ್ ನೆಲದಲ್ಲ ಕಣೋ, ಆಕಾಶದಲ್ಲಿ ನಿಂತ್ರು ಗೆಲ್ತಿ ಕಣೋ. ನಿಂಗೆ ಗಾಡ್ಸ್ ಪವರ್ ಫಾದರ್ ಇದೆ ಕಣೋ. ಕಲಾಸಪಾಳ್ಯದ ಬೈ ಎಲೆಕ್ಷನ್ ಅಲ್ಲಿ ಭೂಪತಿ ಅವರು ನಿಂತಿದ್ದಾರೆ. ಯಾವುದೇ ರೀತಿಯಾದ ಗಲಾಟೆ ನಡೆದಿದ್ದಾಗೆ ನಿನ್ನೆ ಸೆಕ್ಯೂರಿಟಿ ಕೊಡ್ಬೇಕು. ಎಸ್ ಸರ್. ಭೂಪತಿ ಎಲೆಕ್ಷನ್ ನಿಂತ್ಕೊಂಡಿದ್ದಾರಲ್ಲ, ಅವ್ರಿಗೆ ಎದುರಾಗಿ ಯಾರು ನಿಂತ್ಕೊಂಡಿದ್ದಾರೆ? ಅವನು ನಿಂತ್ಕೋತಿರೋದು ಇದೆ ಫಸ್ಟ್ ಟೈಮ್ ಮೇಡಮ್. ಅವನ ವಿರುದ್ಧ ನಿಂತ್ಕೊಳ್ಳೋದಕ್ಕೆ ಯಾರಿಗೆ ತನ್ನ ಧೈರ್ಯ ಇದೆ ಹೇಳಿ? ಅಕಸ್ಮಾತ್ ಯಾರಾದ್ರೂ ನಿಲ್ತೀನಿ ಅಂತ ಧೈರ್ಯ ಮಾಡಿ ನಾಮಿನೇಷನ್ ಫೈಲ್ ಮಾಡಿದ್ರೆ ಅವ್ರ ಕತೆ ಅಲ್ಲೇ ಮುಗಿಸ್ಬಿಡ್ತಾನೆ.